ಇವರು ಬರೆದ ಹಾಡುಗಳು ಅತ್ಯಂತ ಮಧುರ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ, ಹೊಸ ಬಗೆ ಗುಂಗಿನ ನಿಷೇಧಾನೇರಿದಂತಿದೆ ಆಸೆಯ ಭಾವ. ಇವರು ಚಿತ್ರರಂಗಕ್ಕೆ ಬಂದಾಗ ಬರೆದ ಮೊದಲ ಹಾಡು ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ದೇಹದಿಂದ. ಅವರೇ ಕನ್ನಡ ಚಿತ್ರರಂಗದ ಖ್ಯಾತ ಗೀತ ರಚನೆಕಾರರಾದ ವಿಜಯ ನಾರಸಿಂಹ ಅವರು. ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿನುವೆ, ನಿಜವನ್ನೇ ಹೇಳುವೆ ನಾನು, ಸತ್ಯವ ನುಡಿವ ಕನ್ನಡದವನು, ತಳುಕೆಯನ್ನು ಮಾಡೋದಿಲ್ಲ, ಭಯವಂತೂ ಗೊತ್ತೇ ಇಲ್ಲ, ಇದಕ್ಕೆಲ್ಲ ಕನ್ನಡ ತಾಯಿ ಪಾದ ಸಾಕ್ಷಿ. ಪುಟ್ಟಣ್ಣ ಕಣಗಾಲ್ ಅವರ ಬಹುತೇಕ ಚಿತ್ರಗಳಿಗೆ ಇವರೇ ಹಾಡು ಬರೀತಾ ಇದ್ರು. ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ, ಅತಿನವ್ಯ ರಸಕಾವ್ಯ ಮಧುರ ಮಧುರ ಮಧುರ. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ, ವಿಜಯ ಭಾಸ್ಕರ್ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಗೀತ ರಚನೆ. ಈ ಮೂರು ಜನರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದ ಹಾಡುಗಳು ಎಂದಿಗೂ ಜನಪ್ರಿಯವಾಗಿವೆ. ಪಂಚಮ ವೇದ ಪ್ರೇಮದ ನಾದ, ಪ್ರಣಯದ ಸರಿಗಮ ಭಾವಾನಂದ, ಪಂಚಮ ವೇದ. ಹುಚ್ಚರಲ್ಲ ನೀವು ಹುಚ್ಚರಲ್ಲ, ಈ ಪಚ್ಚೆ ಕಲ್ಲ ತಿಪ್ಪೆಯಲ್ಲಿ ಎಸೆದಾದರೆ ಹುಚ್ಚರೋ ಹುಚ್ಚರಲ್ಲ. 60, 70, 80ರ ದಶಕಗಳಲ್ಲಿ ಇವರು ಬರೆದ ಹಾಡುಗಳು ಅಮರ ಗೀತೆಗಳಾಗಿವೆ. ನಾ ಬಿಡಲಾರೆ ಎಂದು ನಿನ್ನ, ನೀನಾದೆ ನನ್ನಿ ಪ್ರಾಣ, ದೂರಾಗಿ ಹೋದರೆ ನೀನು ನಾನೆಂದು ಬಾಳೆನು. 4 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ, ಸಾರ್ವಭೌಮ ಶ್ರೀರಾಮಚಂದ್ರನ ವಸಂತ ಬರೆದನು ಒಲವಿನ ಓಲೆ, ಚಿಗುರಿದ ಎಲೆ ಎಲೆ ಮೇಲೆ. ಇವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇತ್ತಂತೆ, ಶಿಸ್ತಿನ ಜೀವನ ನಡೆಸ್ತಾ ಇದ್ರು, ಮನೆಯಲ್ಲಿ ಬಡತನ ಇತ್ತಂತೆ. ಹಾಗಂತ ಇವರೊಂದಿಗೆ ಒಡನಾಟ ಇಟ್ಕೊಂಡಿದ್ದ ಖ್ಯಾತ ಸಿನಿ ತಜ್ಞರಾದ NS ಶ್ರೀಧರಮೂರ್ತಿಯವರು ಹೇಳಿದ್ದಾರೆ. ಮಹಾಕೋಪಿಷ್ಟ, ಇಷ್ಟ ಅಂದರೆ ಸಿಕ್ಕಾಬಟ್ಟೆ ಕೋಪಿಷ್ಟ. ಅವರು ಒಂದು ಸಿನಿಮಾ ಅದು ಕೊಲ್ಲೂರು ಮುಖಾಂಬಿಕ ಸಿನಿಮಾ, ಅವರು ಪಾಪ ಮ್ಯೂಸಿಕ್ ಡೈರೆಕ್ಟ್ರು ಯಾರೋ ಹೆಸರು ಬರ್ತಿದ್ರು, ಮಹಾದೇವನ್ ಇರಬೇಕು, TR ಮಹಾದೇವನ್ ಇರಬೇಕು. ಕಂಪೋಸಿಂಗ್ ಕೂತಿದ್ದಾರೆ ಅವರು. ಸರ್ ಇದು ಸಾಗರ ಯಾಕೋ ಸೆಟ್ ಆಗ್ತಾ ಇಲ್ಲ, ಬೇರೆ ಪದ ಅಂತಂದರೆ, ಏನಯ್ಯ ನನ್ನ ಪದ ಸೆಟ್ ಆಗಲ್ಲ, ನೀವು ಮ್ಯೂಸಿಕ್ ಕೊಡೋಕ್ಕೆ ಬರೋಲ್ಲ ಅಷ್ಟೇ, ಬಿಸಾಕ್ಬಿಟ್ಟು ಎದ್ದು ಈ ಥರದ ಮನುಷ್ಯ. ಅಂದರೆ ಎಲ್ಲೂ ಕಾಂಪ್ರಮೈಸ್ ಆಗ್ತಾಯಿಲ್ಲ. ಬಹಳ ಕೋಪಿಷ್ಟ ಮತ್ತು ಶಿಸ್ತು, ಅಷ್ಟೇ ಶಿಸ್ತಲ್ಲಿ ಇರೋರು. ತುಂಬ ಆರ್ಥಿಕವಾಗಿ ಏನು ಅಂತ ಬಹಳ ಕಷ್ಟದಲ್ಲೇ ಇದ್ದಿದ್ದು. ಅವ್ರ ಮನೆಯಲ್ಲಿ ಫ್ಯಾನು ಇದು ಎಲ್ಲ ಏನೂ ಇರಲಿಲ್ಲ ಮದ್ರಾಸ್ ಮನೆಯಲ್ಲಿ. ಆಧ್ಯಾತ್ಮಿಕ ಚಿಂತನೆ ಇದ್ದ ವಿಜಯ ನಾರಸಿಂಹ ಅವರು ಅನೇಕ ಚಿತ್ರಗಳಲ್ಲಿ ಭಕ್ತಿ ಪ್ರಧಾನ ಗೀತೆಗಳನ್ನ ಬರೆದಿದ್ರು. ಕ್ಯಾಸೆಟ್ ಯುಗ ಪ್ರಾರಂಭವಾದಾಗ ಬಿಡುಗಡೆಯಾದ ಮೊದಲ ಭಕ್ತಿ ಗೀತೆಯ ಕ್ಯಾಸೆಟ್ಗೆ ಇವರೇ ಹಾಡು ಬರೆದಿದ್ದು. ಕ್ಯಾಸೆಟ್ಗಳು ದಾಖಲೆ ಮಾರಾಟ ಆದ್ವು. ತುಂಬಾ ಜನ ಈಗ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಇವರ ಭಕ್ತಿಗೀತೆಗಳನ್ನೇ ಕೇಳೋದು. ಗಣಪತಿಯೇ
ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು, ಧರ್ಮ ದೇವತೆಗಳು ಇವಳೇ ವೀಣಾ ಪಾಣಿ ಪಾಣಿ ತುಂಗಾ ತೀರ ವಿಹಾರಿ. 3 ಕಾದಂಬರಿಗಳನ್ನ ಬರೆದಿರುವ ವಿಜಯ ನರಸಿಂಹ ಅವರು ಪುಟ್ಟಣ್ಣ ಕಣಗಾಲ್ ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಇವರು ಸಿನಿಮಾಗಾಗಿ ಬರೆದ ಕೊನೆಯ ಹಾಡು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗಾಗಿ, ಒಡ ಹುಟ್ಟಿದವರು ಚಿತ್ರಕ್ಕಾಗಿ. ಜನಕನ ಮಾತಾ ಶಿರದಲ್ಲಿ ಧರಿಸಿದ ಅನುಪಮ ರಘುರಾಮ, ತ್ಯಾಗವೇ ನಿಜ ಧರ್ಮ. ಅವ್ರಿಗೊಂದೊಂದು ವಿಜಯ ನರಸಿಂಹಗೆ ಒಂದು ಭಾಳ ದೊಡ್ಡ ಆಸೆ ಇದ್ದಿದ್ದೇನು ಅಂತಂದರೆ, ಎಲ್ಲ ಸಾಹಿತಿಗಳನ್ನೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸನ್ಮಾನ ಮಾಡ್ತಾರೆ, ನಮ್ಮನ್ನು ಯಾರೂ ಸನ್ಮಾನ ಮಾಡಲ್ಲ, ನಮ್ಮ ಸಾಹಿತಿಗಳಂತ ಕರೆಯಲ್ಲ ಅಂತ. ರಿಸರ್ವ್ ಬ್ಯಾಂಕ್ ಕನ್ನಡ ಸಂಘದವರು ವಿಜಯ ನರಸಿಂಹಂಗೆ ಸನ್ಮಾನ ಅಂತ ಇಟ್ಕೊಂಡ್ರು. ಸನ್ಮಾನ ಅಂತ ಇಟ್ಕೊಂಡಾಗ ನಾವು ಹೇಳಿದ್ವಿ, ಸರ್ ಕನ್ನಡ ಸಾಹಿತ್ಯ ಪರಿಷತ್ ಹಾಲ್ ಬುಕ್ ಮಾಡಿಬಿಡಿ, ಅಲ್ಲಿ ಸನ್ಮಾನ ಮಾಡಿ, ಅವ್ರಿಗೊಂದು ಆಸೆ ಇದೆ, ಅದು ಈಡೇರಲಿ ಅಂತೇಳಿ ಹಾಲೆಲ್ಲ ಬುಕ್ ಮಾಡಿದ್ರು. ಅವ್ರ ದುರದೃಷ್ಟ ನೋಡಿ, ಅವತ್ತು ಇನ್ನೇ ಪರಿಷತ್ತಿಂದ ಒಂದು ಕಾರ್ಯಕ್ರಮ ಬಂತು. ಕೊನೆಗೆ ಆ ಪ್ರೋಗ್ರಾಮನ್ನು ಇಡೀ ರಂಗಮಂದಿರಕ್ಕೆ ಶಿಫ್ಟ್ ಮಾಡೋದು. ಇಡೀ ರಂಗಮಂದಿರಕ್ಕೆ ಶಿಫ್ಟ್ ಮಾಡ್ಕೊಂಡು ಅಕ್ಟೋಬರ್ 31 ಇಡೀ ರಂಗಮಂದಿರಕ್ಕೆ 2003 ಇರಬೇಕು. ಅಕ್ಟೋಬರ್ 31 ಇಡೀ ರಂಗಮಂದಿರದಲ್ಲಿ ಆಗಿ ಅವ್ರ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು ಫಂಕ್ಷನ್ ಆದಮೇಲೆ ಅವರು. ಆಮೇಲೆ ಅವರ ಅಮ್ಮನೂ ಇದಕ್ಕೆ ಅವತ್ತು ಅವರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು, ಏನು ಯಾರು ನಾನು ಡಿಸೈಡ್ ಮಾಡಿಸಿ ಮನೆಗೆ ಹೋಗ್ಬೇಕು, ವೈದಿಕ ಮಾಡಬೇಕು ನಾನು ಅಂತಂದರೆ, ಇಡ್ಲಿ ತೊಗೊಂಬರ್ತಾ ಇದ್ದೀನಿ ಅಂದರೆ ನಾವು ಉಪವಾಸ ಮಾಡಬೇಕು ವೈದಿಕದ ದಿವಸ, ಇಡ್ಲಿ ಎಲ್ಲ ತಿಂತಾರೆ ಯಾರು ಅಂತ ಗಲಾಟೆ ಮಾಡಿಬಿಟ್ಟು 9:30 ಸುಮಾರಿಗೆ 11 ಗಂಟೆ ಸುಮಾರಿಗೆ ವಿಜಯ ನರಸಿಂಹ ಹೋದರು. 4,000ಕ್ಕೂ ಹೆಚ್ಚು ಸಿನಿಮಾ ಹಾಡುಗಳು, 100 ಭಕ್ತಿಗೀತೆಗಳನ್ನು ಬರೆದಿರುವ ವಿಜಯ ನರಸಿಂಹ ಅವರು ಮರಣ ಹೊಂದುವ 3 ದಿನಗಳ ಮುಂಚೆ ಕೂಡ ಶ್ರೀರಾಮನ ಬಗ್ಗೆ ಹಾಡು ಬರಿತಾ ಇದ್ರಂತೆ, ಭಕ್ತಿಗೀತೆಯ ಕ್ಯಾಸೆಟ್ಗಾಗಿ. ಮೂಕ ಹಕ್ಕಿಯು ಹಾಡುತ್ತಿದೆ 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 ಹಾಡುತ್ತಿದೆ, ಭಾಷೆಗೂ ನಿಲುಕದ ಭಾವಗೀತೆಯ, ಭಾಷೆಗೂ ನಿಲುಕದ ಭಾವಗೀತೆ. 31ನೇ ತಾರೀಕು ಅಕ್ಟೋಬರ್ 2001ರಂದು ತಮ್ಮ 74ನೇ ವಯಸ್ಸಿನಲ್ಲಿ ಅವರು ಇಹಲೋಕ ತ್ಯಜಿಸಿದರು. ಆದರೆ ತಮ್ಮ ಹಾಡುಗಳ ಮೂಲಕ ಅವರು ಈಗಲೂ ನಮ್ಮೊಂದಿಗಿದ್ದಾರೆ. ಏನಂತೀರಾ? ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿಮಾತೆ ಉಪಾಸನೆ, ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು ಶೃಂಗಾರ ರಸ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.